ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಇದೀಗ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ಗೆ ಮಾನಸಿಕವಾಗಿ ಯಾವುದಾದ್ರೂ ತೊಂದರೆಗಳಿತ್ತ, ಅವರಿಗೆ ಕೌನ್ಸಿಲಿಂಗ್ ಅಗತ್ಯ ಇತ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಹುಟ್ಟು ಹಾಕ್ತಾ ಇದ್ದಾವೆ. ಇದರ ನಡುವೆ ಬಹಳ ಹಿಂದೆಯೇ ಒಬ್ಬರು ಮನಃಶಾಸ್ತ್ರಜ್ಞರು ಅವರಿಗೆ ಮನೋರೋಗ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಅನ್ನುವಂಥ ಮಾಹಿತಿಗಳು ನಮಗೊಂದಿಷ್ಟು ಸಿಗ್ತವೂ ಕೂಡ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮನಃಶಾಸ್ತ್ರಜ್ಞರಾಗಿರುವಂತಹ TS ಚಂದ್ರಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಮೊದಲನೇದಾಗಿ ದರ್ಶನ್ಗೆ ಈ ಥರದ ಒಂದು ಮನಸ್ಥಿತಿ ಇದೆ ಅನ್ನುವಂಥದ್ದು ಯಾಕೆ ಅನ್ನಿಸ್ತು ಮೇಡಮ್? ಮನಸ್ಥಿತಿ ಇದೆ ಅಂತ ಅಲ್ಲ, ಅದು ಟ್ರಿಗರ್ಸ್ ನಾವು ನೋಡ್ತೀವಿ. ಇವಾಗ ನೀವು ಎಕ್ಸಾಂಪಲ್ ನಿಮ್ಮದೇ ತಗೊಳ್ಳಿ, ನೀವು ಜೋರಾಗಿ ಪದೇ 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 ಕಿಚ್ಚಾಡ್ತಾ ಇದ್ದರೆ ನಾವು ಹೇಳ್ತೀವಿ ಐ ಥಿಂಕ್ ದಿಸ್ ಇಸ್ ಬಿಹೇವಿಯರ್ ಡಿಸಾರ್ಡರ್ ಅಂತ. ನಮ್ಮೆಲ್ಲರೂ ನಾರ್ಮಲ್ ಟರ್ಮ್ಸಲ್ಲಿ ನಾವು ಹೇಳ್ತೀವಿ, ನೋಡಪ್ಪ ಅವನ ವರ್ತನೆ ಹೆಂಗಿದೆ, ಯಾಕೆ ಈ ಥರ ವರ್ತಿಸ್ತಾ ಇದ್ದಾರೆ. ಇವಾಗ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ಒಂದು 10 ಸತಿ ಕಿರ್ಚಿದ್ರೆ ನಾವು ಹೇಳ್ತೀವಿ ಅವ್ರ ಮನಸ್ಥಿತಿ ಹೆಂಗಿದೆ ನೋಡಿ, ಇದು ವರ್ತನೆನಾ ಅಂತ ನಾವೇನು ಮಾಡ್ತೀವಿ, ಜಂಪ್ ಇನ್ ಟು ಕನ್ಕ್ಲೂಷನ್. ಅಲ್ಲಿ ನಾವು ಸೈಕಾಲಜಿಸ್ಟ್ ಬಂದಾಗ ನಾವು ಹೋಗ್ಬಿಟ್ಟು ಲಿಟ್ಲ್ ಏನೋ ಡಿಸಾರ್ಡರ್, ವಾಟ್ ಈಸ್ ಡಿಸಾರ್ಡರ್, ಆರ್ಡರ್ ಆ್ಯಂಡ್ ಡಿಸಾರ್ಡರ್. ಒಂದು ಸತಿ ಸ್ಕ್ರೀಮ್ ಮಾಡೋದ್ರಲ್ಲಿ ಅರ್ಥ ಇದೆ, ಏನೋ ಸಮ್ ಸ್ಟ್ರೆಸ್ಸಿಂದ ಪದೇ 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 ಮಾಡ್ತಾ ಇದೆಯಾ ಕಣೋ, ನೀನು ಬಾ ಈ ಕಡೆ, ಲೆಟ್ಸ್ ಹ್ಯಾವ್ ಎ ಕೌನ್ಸಲಿಂಗ್ ಅಂತ ಹೇಳ್ತೀವಿ, ಆಯಿತಾ. ಅದನ್ನು ನಾವು ಮನೋರೋಗ ಅಂತ ಆ್ಯಸ್ ಆಫ್ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಅವ್ರ ಜೊತೆ ನಾವು ಮಾತೇ ಆಡಿಲ್ಲ ಇನ್ನು. ಓಕೆ, ಅವ್ರ ಬಗ್ಗೆನೂ ನಾವು ಕೇಳಿದಾಗ ನಾವು ಹೇಳ್ಬೋದು ಮಾನಸಿಕ ಡಿಸ್ಟ್ರಾಕ್ಷನ್ಸ್ ಅಂತ ಕರಿಬೋದು ನೀವು. ಓಕೆ, ಮಾನಸಿಕವಾಗಿ ಅವರು ಸ್ಟ್ರೆಸ್ಗಳ್ಗಾಗಿರ್ಬೋದು, ಅವ್ರ ಆ್ಯಂಗರ್ ಎಲ್ಲ ನಾವೆಲ್ಲ ನೋಡ್ತೀವಿ, ನೀವೆಲ್ಲರೂ ಹೇಳ್ತಿದ್ದೆವು ಅವ್ರ ಕೋಪ. ಒಬ್ಬರು ಅವರನ್ನು ಕೋಪ ಅಂತ ರೆಕಗ್ನೈಸ್ ಮಾಡಿ ಅದರಿಂದ ಒಂದು ಇನ್ಸಿಡೆಂಟ್ ಕಾಸ್ ಆಗ್ತಾ ಇದೆ ಅಂತಂದಾಗ ನಮ್ಮೆಲ್ಲರ ಕರ್ತವ್ಯ ಎತ್ತೆಚ್ಕೋಬೇಕಾಗತ್ತೆ, ಅವ್ರಿಗೆ ನಾವು ತಿಳಿ ಹೇಳಬೇಕಾಗತ್ತೆ, ಅವ್ರಿಗೊಂದು ಸಪೋರ್ಟ್ ಕೊಡಬೇಕಾಗತ್ತೆ. ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್, ಓಕೆ, ಸಮ್ವೇರ್, ಸೊ ಪ್ಲೀಸ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ಅಂತೆಲ್ಲ ನಾವು ಹೇಳಬೇಕಾಗತ್ತೆ. ಇಲ್ಲಾಂದರೆ ನೋಡಿ ಎಷ್ಟು ದೊಡ್ಡ ಕಾನ್ಸಿಕ್ವೆನ್ಸಸ್, ಎಷ್ಟು ಜನ ಫ್ಯಾಮ್ಲೀಸ್ ನೆಗೆಟಿವ್ ವೈಬ್ಸ್ ಅದೆಲ್ಲ ಆಗತ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.